ವೆಲ್ಕಮ್ ಟು ಋಷಭ್ ರುಚಿ. ನಾನು ಇವತ್ತು ನಿಮಗೆ ಒಂದು ಸೊಪ್ಪಿನಿಂದ ಬಜಿಯನ್ನು ಹೇಗೆ ಮಾಡೋದಂತ ಹೇಳ್ತೇನೆ. ಆ ಸೊಪ್ಪು ಯಾವುದಂದರೆ ಬಸಳೆ ಪಲ್ಯ. ಆ ಬಸಳೆ ಪಲ್ಯ ನಿಮ್ಗೆಲ್ಲರಿಗೂ ಗೊತ್ತಿರಲಿಕ್ಕಿಲ್ಲ. ಅದರಿಂದ ನಮಗೆ ವಿಟಮಿನ್ ಎ ಬಿ ಮತ್ತು ಪೊಟ್ಯಾಷಿಯಮು ಮತ್ತು ಐರನ್ ಸಿಗ್ತದೆ. ಅದು ಇಮ್ಯುನಿಟಿನೂ ಹೆಚ್ಚು ಮಾಡ್ತದೆ. ನನ್ನ ರೆಸಿಪಿ ನೀವು ಫಾಲೋ ಮಾಡಿದ್ದಕ್ಕೆ ಥ್ಯಾಂಕ್ ಯು ಎಲ್ಲರಿಗೂ. ಇದೇ ರೀತಿ ಫಾಲೋ ಮಾಡ್ತೀರಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿರಿ. ಈ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ನೋಡಿ. ಬಸಳೆ ಪಲ್ಯ ಹೆಂಗಿರ್ತದೆ ಅಂತ ಯಾರಿಗೂ ಗೊತ್ತಿಲ್ಲಲ್ಲ. ಇವೇ ಬಸಳೆ ಪಲ್ಯ. ಇದರಿಂದ ನಾವು ಒಂದು ಬಜ್ಜಿ ಮಾಡೋಣ. ನಾನು ಬಸಳೆ ಪಲ್ಯನ ತೊಳೆದು ಹೆಚ್ಚಿಟ್ಕೊಂಡಿನಿ ಸಣ್ಣಾಗಿ. ಇದು ನಾವು ಯಾವಾಗಲೂ ಯಾವ ಪಲ್ಯ ಇದ್ರೂ ತೊಳ್ಕೊಬೇಕು, ಯಾಕಂದ್ರೆ ಭಾಳ ಆ್ಯಸಿಡ್ ಹೊಡಿತಾರೆ. ಬಜ್ಜಿ ಹಿಟ್ಟು, ಅರಿಶಿನ ಪುಡಿ, ಉಪ್ಪು, ಅಜ್ವಾಯಿನ ನಾವು ಎಲ್ಲ ಬಜ್ಜಿದಾಗೂ ಹಾಕೋಬೇಕು. ಅದರಿಂದ ನಮ್ಗೆ ಡೈಜೆಷನ್ ಪವರು ಜಾಸ್ತಿ ಆಗ್ತದೆ. ಅದೇ ನಾವು ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ಚಂದ ಟೇಸ್ಟ್ ಬರ್ತದೆ. ಸ್ವಲ್ಪ ಜೀರಿಗೆ, ನಾನು ಖಾರ ಪುಡಿ ತೊಗೊಂಡಿನಿ. ನಿಮಗೂ ಮೆಣಸಿನ್ಕಾಯಿ ಬೇಕಂದ್ರೆ ಮೆಣಸಿನ್ಕಾಯಿ ಹಾಕೋದು. ಕರಿಲಿಕ್ಕೆ ಬೇಕಾದಷ್ಟು ಎಣ್ಣೆ, ಸ್ವಲ್ಪ ಕಡ್ಲೆ ಹಿಟ್ಟು ಹಾಕೋಬೇಕು. ಅದು ನಾವು ಕಚ್ಕೊಳ್ಳೋ ಮುಂದಾಗ ಇನ್ನೊಂದು ಸ್ವಲ್ಪ ಕಡ್ಲೆ ಹಿಟ್ಟು ಹಾಕ್ಬೇಕು. ನಾನು ಅರ್ಧದಷ್ಟು ಅಷ್ಟೇ ಹಾಕ್ಕೊಂಡಿನಿ. ಇನ್ನೊಂದು ಸ್ವಲ್ಪ ಕಲಸು ಮುಂದಾಗ ಹಾಕೋತೀನಿ.
5 ಮಿನಿಟ್ಸ್ ಅಲ್ಲ, ಒಂದು 2 ಮಿನಿಟ್ಸ್. ಈಗ ರೆಡಿ ಆಗ್ಯಾವ, ತಕ್ಕೊಡ್ತೀನಿ ಇದ್ರೊಳಗಿಂದ. ಇದೇ ರೀತಿ ಕೆಂಪು ಇರಬೇಕು, ಭಾಳ ಇದು ಮಾಡಬೇಡ. ನಾನು ಇದು ಪ್ಲೇಟಿಂಗ್ ಮಾಡ್ಕೊತೀನಿ. ಈ ಪಲ್ಯದು ಭಾಳ ರೆಸಿಪೀಸ್ ಅವ, ನಾವು ಒಂದೊಂದಾಗಿ ಬಿಡ್ತೀನಿ. ಇದು ಭಾಳ ಹೆಲ್ತಿಗೆ ಭಾಳ ಚಲೋ ಇದು ಪಲ್ಯ. ಇದು ಒಂದು ಲೈನ್ ಬಾರ್. ಇದು ಎಲಿದು ಈ ಥರ ಆಗ್ಯದ, ಇದು ಹೆಚ್ಚಿಟ್ಕೊಂಡಿದ್ದು ಈ ಥರ ಆಗ್ಯದ. ನಾನು ಹಿಂಗೆ ಟೇಸ್ಟ್ ಮಾಡಿ ಹೇಳ್ತೀನಿ. ಸೂಪರ್ ಆಗ್ಯಾವ. ನೀವು ರೆಸಿಪಿ ಟ್ರೈ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಥ್ಯಾಂಕ್ ಯು.